ಆಗ ವಿಕ್ರಮ ಆ ಘೋರ ಅರಣ್ಯದಲ್ಲಿ ಒಬ್ಬ ಮಂತ್ರವಾದಿಯನ್ನು ಕಂಡರು. ವಿಕ್ರಮರಾಜ ವಿನಮ್ರ ಭಾವದಿಂದ ಆ ಮಂತ್ರವಾದಿಗೆ ಪ್ರಣಾಮ ಮಾಡಿದರು ಮತ್ತು ಆ ಮಂತ್ರವಾದಿ ವಿಕ್ರಮರಿಗೆ ಒಂದು ಚಿನ್ನದ ದಾಳಿಂಬ ಕೊಟ್ಟ. ಆ ಚಿನ್ನದ ದಾಳಿಂಬದಿಂದ ಒಂದು ದೊಡ್ಡ ಕೆಂಪು ಬಣ್ಣದ ಮಾಣಿಕ್ಯ ಸಿಕ್ಕಿತು. ವಿಕ್ರಮರಾಜ ಆ ಮಾಣಿಕ್ಯವನ್ನು ನೋಡುತ್ತಲೇ ಇದ್ದರು. ಮಹಾರಾಜರೇ, ಅತಿ ಅಮೂಲ್ಯವಾದ ಮಾಣಿಕ್ಯದ ಬದಲಾಗಿ ನೀವು ಏನು ಬೇಕಾದರೂ ನನ್ನಲ್ಲಿ ಕೇಳಿ, ನಾನು ಕೊಡಲು ಸಿದ್ಧನಾಗಿದ್ದೇನೆ. ಹೇ ರಾಜೇಶ್ವರ, ನಾನೊಂದು ಅನುಷ್ಠಾನ ಮಾಡುತ್ತಿದ್ದೇನೆ. ಇದಕ್ಕೆ ನನಗೆ ನಿಮ್ಮ ಸಹಾಯದ ಅವಶ್ಯಕತೆ ಇದೆ. ಆದರೆ ಈ ವಿಷಯವನ್ನು ಗುಪ್ತವಾಗಿ ಇಡಬೇಕು. ನಾನು ನಿಮಗೆ ಯಾವ ಸಹಾಯ ಮಾಡಲಿ? ಹೇ ಮಹಾರಾಜ, ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಒಂದು ಆಲದ ಮರವಿದೆ. ಆ ಆಲದ ಮರದ ಗೆಲ್ಲಿನಲ್ಲಿ ಒಂದು ಶವ ನೇತಾಡುತ್ತಿದೆ. ನೀವು ಆ ಶವವನ್ನು ತಂದು ನನಗೆ ಕೊಡಿ. ಇದೇನು ದೊಡ್ಡ ವಿಷಯವಲ್ಲ, ತಂದು ಕೊಡುತ್ತೇನೆ. ಸುತ್ತ ಸಮುದ್ರ, ಮಧ್ಯದಲ್ಲಿ ಕಾಡು, ಅಲ್ಲೊಬ್ಬನಿಗೆ 10 ತಲೆಗಳು. ರಾಜನಿಗೆ ಆಲದ ಮರದ ಗೆಲ್ಲಿನಲ್ಲಿ ನೇತಾಡುತ್ತಿರುವ ಶವ ಗೋಚರಿಸಿತು. ರಾಜ ನಂತರ ಶವ ಬಿದ್ದ ಆಲದ ಮರದ ಗೆಲ್ಲನ್ನು ಕಡಿದು ಹಾಕಿದರು. ನೆಲದ ಮೇಲೆ ಬಿದ್ದ ಶವ ಅಳಲಾರಂಭಿಸಿತು. ರಾಜನಿಗೆ ಈ ಶವದೊಳಗೆ ಯಾವುದೋ ಭೂತ ಇರಬೇಕು ಅನ್ನಿಸಿತು. ಆದರೆ ವಿಕ್ರಮರಾಜ ಭಯಪಡದೆ ಆ ಶವವನ್ನು ತನ್ನ ಬೆನ್ನ ಮೇಲೆ ಹಾಕಿಕೊಂಡರು. ಯಪ್ಪ